ಕೀರ್ತನೆಗಳು 33ನೇ ಅಧ್ಯಾಯ 20ನೆಯ ವಾಕ್ಯ. ನಮ್ಮ ಮನಸ್ಸು ಯೆಹೋವನಿಗೋಸ್ಕರ ಕಾದಿದೆ, ನಮ್ಮ ಸಹಾಯವು ಗುರಾಣಿಯು ಆತನ. ಈ ವಾಕ್ಯದಲ್ಲಿ ದೇವರಿಗೋಸ್ಕರ ಕಾದಿರುವುದರ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ, ನಮ್ಮ ಮನಸ್ಸು ಯೆಹೋವನಿಗೋಸ್ಕರ ಕಾದಿದೆ, ನಮ್ಮ ಸಹಾಯವು ಗುರಾಣಿಯು ಆತನೇ ಎಂಬುದಾಗಿ. ಅಂದ್ರೆ ಇಲ್ಲಿ ದೇವರಿಗೋಸ್ಕರ ಕಾಯುವುದರ ಕುರಿತಾಗಿ ಹೇಳಲ್ಪಟ್ಟಿದೆ. ಅಂದ್ರೆ ದೇವರೊಂದು ಕಾರ್ಯವನ್ನ ಮಾಡುವುದಕ್ಕಿದ್ದಾರೆ, ಅದಕ್ಕೋಸ್ಕರ ಆತನು ಕಾಯಬೇಕೆಂಬುದಾಗಿ ಹೇಳಿದ್ದಾನೆ. ಅಥವಾ ಒಂದು ವಿಷಯದಲ್ಲಿ ದೇವರಿಂದಲೇ ನಿರೀಕ್ಷಿಸಿ ಆತನಿಗೋಸ್ಕರ ಕಾಯುತ್ತಾ ಇದ್ದೇವೆ. ಈ ಒಂದು ಸಮಯದಲ್ಲಿ ದೇವರೇ ನಮಗೆ ಸಹಾಯಕನು ಗುರಾಣಿಯೂ ಆಗಿದ್ದಾನೆ ಎಂಬುದಾಗಿ. ಅಂದ್ರೆ ನಾವು ಕಾಯುತ್ತಿರುವಂತ ವಿಷಯದಲ್ಲಿ ನಮಗೆ ಸಹಾಯವನ್ನ ಮಾಡಿ ನಮ್ಮ ಜೀವಿತವನ್ನ ಆಧರಿಸಿ ಉದ್ಧರಿಸುವವನು, ನಮ್ಮ ಶತ್ರುಗಳ ಮೇಲೆ ಜಯವನ್ನುಂಟು ಮಾಡಿ ನಮ್ಮನ್ನು ಘನಪಡಿಸುವವನು ಯೆಹೋವನೇ ಆಗಿದ್ದಾನೆ. ಹಾಗೆ ನಮ್ಮ ಗುರಾಣಿಯೂ ಕೂಡ ಆತನೇ. ಅಂದ್ರೆ ಕಾದಿರುವಂತ ಸಮಯದಲ್ಲಿ ಏನು ನಡೆಯದೆ ಇರುವಾಗ, ಏನು ಸಂಭವಿಸದೆ ಇರುವಾಗ ದೇವರು ನಮ್ಮನ್ನು ಸುಮ್ಮನೆ ಬಿಟ್ಟು ಬಿಡುವುದಿಲ್ಲ. ಕಾಯುವಂತ ಅವಸ್ಥೆಯಲ್ಲಿ ಕೂಡ ದೇವರು ನಮಗೆ ಗುರಾಣಿಯಾಗಿದ್ದು ಜಯವನ್ನು ಕೊಟ್ಟ ನಂತರ ಮಾತ್ರವಲ್ಲ, ಕಾಯುವಂತ ಸಮಯದಿಂದ ಹಿಡಿದು ನಮ್ಮನ್ನು ಜಯ ಕೊಟ್ಟು ಆಶೀರ್ವದಿಸಿ ಅದರಲ್ಲಿ ತೃಪ್ತಿಗೊಳಿಸುವವರೆಗೂ ಆತನೇ ಗುರಾಣಿಯಾಗಿದ್ದು ನಮ್ಮನ್ನ ಸಂರಕ್ಷಿಸಿ ಮುನ್ನಡೆಸುತ್ತಾನೆ. ಇಂತಹ ಒಂದು ಶ್ರೇಷ್ಠ ಆಶೀರ್ವಾದಕ್ಕೆ ನಮ್ಮ ಜೀವಿತವು ಬಾಧ್ಯವಾಗಿದೆ. ಸಮುವೇಲನ ಜೀವಿತದಲ್ಲಿ ನೋಡುವಾಗ ಅವನು ಇಸ್ರಾಯೇಲ್ಯರು ಯುದ್ಧಕ್ಕೆ ಹೋಗುವುದಕ್ಕೆ ಮುಂಚಿತವಾಗಿ ಯೆಹೋವನಿಗೆ ಯಜ್ಞವನ್ನು ಅರ್ಪಿಸುತ್ತಾ ಇದ್ದನು. ಫಿಲಿಷ್ಟಿಯರಾದರೂ ಬಹಳ ಹತ್ತಿರ ಬಂದು ಬಿಟ್ಟರು. ಆದರೆ ಸಮುವೇಲನು ದೇವರಿಗೋಸ್ಕರ ಕಾದಿದ್ದು ದೇವರ ವಿಷಯಕ್ಕೆ ಪ್ರಾಧಾನ್ಯತೆಯನ್ನ ಕೊಟ್ಟು ಯಜ್ಞವನ್ನು ಅರ್ಪಿಸಿ ಮುಗಿಸುವುದರಲ್ಲಿ ತನ್ನ ಗಮನವನ್ನ ಕೊಟ್ಟಾಗ ದೇವರಾದರೂ ಅವನಿಗೋಸ್ಕರ ಗುರಾಣಿಯಂತೆ ನಿಂತು ದೊಡ್ಡ ಗುಡುಗನ್ನು ಉಂಟು ಮಾಡಿ ಶತ್ರುಗಳಲ್ಲಿ ಕಳವಳವನ್ನ ಉಂಟು ಮಾಡಿ ಅವರು ನಾಶವಾಗಿ ಹೋಗುವಂತೆ, ಇಸ್ರಾಯೇಲ್ಯರು ದೊಡ್ಡ ಜಯವನ್ನ ಹೊಂದುವಂತೆ ವಿಷಯಗಳನ್ನ ಬದಲಾಯಿಸಿಬಿಟ್ಟರು. ಅಂದರೆ ದೇವರಿಗೋಸ್ಕರ ಕಾದಿದ್ದ ನಿಮಿತ್ತವಾಗಿ ದೇವರು ಗುರಾಣಿಯಂತಿದ್ದು ಅವರನ್ನು ಸಂರಕ್ಷಿಸಿದ್ದು ಮಾತ್ರವಲ್ಲ, ಅವರಿಗೆ ಸಹಾಯ ಮಾಡಿ ದೊಡ್ಡ ಜಯವನ್ನು ಕೂಡ ಅನುಗ್ರಹಿಸಿದರು. ಆದ್ದರಿಂದ ಸ್ಪಷ್ಟವಾಗಿ ತಿಳಿದುಕೊಳ್ಳಿ, ದೇವರ ಸಮ್ಮುಖದಲ್ಲಿ ನೀವು ಕಾಯುವಂತ ದಿನಗಳು ವ್ಯರ್ಥವಲ್ಲ. ಆ ದಿವಸಗಳಲ್ಲಿ ನಿಮಗೆ ಯಾವ ಕೇಡು ಕೂಡ ಸಂಭವಿಸುವುದಿಲ್ಲ. ಶತ್ರು ಆ ದಿವಸಗಳಲ್ಲಿ ನಿಮಗೆ ಸಂಬಂಧಪಟ್ಟಂತ ಯಾವುದೇ ಕಾರ್ಯದೊಳಗೂ ಕೈ ಹಾಕುವುದಕ್ಕಾಗಲಿ ಅದನ್ನು ನಾಶಪಡಿಸುವುದಕ್ಕಾಗಲಿ ಸಾಧ್ಯವೇ ಇಲ್ಲ. ಕರ್ತನು ನಿಮಗೆ ಗುರಾಣಿಯಾಗಿದ್ದು ನಿಮ್ಮನ್ನು ಕಾದು ಕಾಪಾಡಿ ಮುನ್ನಡೆಸುತ್ತಾನೆ. ಅಷ್ಟೇ ಅಲ್ಲ, ಸಹಾಯಕನಾಗಿದ್ದು ನೀವು ಬೇಡುವಂತ ವಿಷಯಗಳಲ್ಲಿ ಮಹೋಪಕಾರವನ್ನ ಮಾಡಿ ವಿಶೇಷವಾಗಿ ಘನಪಡಿಸುತ್ತಾನೆ. ಆದ್ದರಿಂದಲೇ ವಾಕ್ಯದಲ್ಲಿ ಹೇಳಿರುವಂಥದ್ದು, ಯೆಹೋವನಿಗೋಸ್ಕರ ಕಾದಿರುವವರು ಹೊಸ ಬಲವನ್ನು ಹೊಂದಿ ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿ ಏರುವರು ಎಂಬುದಾಗಿ. ಆದ್ದರಿಂದ ಕರ್ತನಿಗೋಸ್ಕರ ಕಾದಿರಬೇಕಾದ ವಿಷಯಗಳಲ್ಲಿ ಕಾದಿದ್ದೇ ಅದನ್ನು ಹೊಂದಿರಿ. ಶತ್ರುವಿನ ಯಾವುದೇ ಹೋರಾಟಕ್ಕಾಗಲಿ ಅವನ ಯಾವುದೇ ಆಕ್ರಮಣಗಳಿಗಾಗಲಿ ಭಯಪಡಬೇಡಿರಿ. ಕರ್ತನು ಸಹಾಯಕನು ಗುರಾಣಿಯೂ ಆಗಿರುವುದರಿಂದ ಆತನಿಗೆ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾ ಜೀವಿಸುವುದಾದರೆ ನಿಶ್ಚಯವಾಂತ ಜಯವನ್ನು ಹೊಂದಬಹುದು ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಅದಪ್ಪ, ಕೀರ್ತನೆಗಾರನು ಹೇಳಿದಂತೆ ನಮ್ಮ ಮನಸ್ಸು ಯೆಹೋವನಿಗೋಸ್ಕರ ಕಾದಿದೆ, ನಮ್ಮ ಸಹಾಯವು ಗುರಾಣಿಯೂ ಆತನೇ. ಅಪ್ಪ, ನಮ್ಮ ಮನಸ್ಸು ಕೂಡ ಈ ದಿವಸಗಳಲ್ಲಿ ನಿನಗೋಸ್ಕರ ಕಾದಿದೆ ಕರ್ತನೆ. ನಮ್ಮ ಸಹಾಯವು ನಿನ್ನಿಂದಲೇ ಬರುತ್ತದೆ. ನೀನು ನಮಗೆ ಗುರಾಣಿಯಾಗಿದ್ದೀಯ. ನಿನಗೋಸ್ಕರ ಕಾದಿರುವಂತ ಜೀವಿತಗಳು ನಿನ್ನ ಮುಂದೆ ಅಪ್ಪ ಪ್ರಾರ್ಥನೆಯಿಂದ ಬೇಡುತ್ತಿರುವಂತ ವಿಷಯಗಳಲ್ಲಿ ಅದ್ಭುತಗಳನ್ನು ಕಾಣಲಿ, ಬಿಡುಗಡೆಗಳನ್ನು ಹೊಂದಲಿ, ವಿಶೇಷವಾದಂಥ ಕಾರ್ಯಗಳು ಜೀವಿತಗಳಲ್ಲಿ ನಡೆಯಲಿ ಎಂಬುದಾಗಿ ಬೇಡುತ್ತಾದನೆ. ಯೇಸುವಿನ ಹೆಸರಿನಿಂದ ಈ ಕ್ಷಣವೇ ಜೀವಿತಗಳಲ್ಲಿ ಅದ್ಭುತ ಕಾರ್ಯಗಳು ನಡೆಯಲಿ. ಅಪ್ಪ ಸ್ತೋತ್ರರಾಜ, ಆಶೀರ್ವದಿಸು ಕರ್ತನೆ. ನಿನ್ನ ಮಕ್ಕಳು ಸಂತೋಷಿಸುವಂತೆ ಅದ್ಭುತ ಕಾರ್ಯಗಳನ್ನು ಮಾಡು, ಬಿಡುಗಡೆಗಳನ್ನು ಕೊಡು, ಆರೋಗ್ಯವನ್ನು ಅನುಗ್ರಹಿಸು, ಪರಿಪೂರ್ಣ ಸಂತೋಷವನ್ನುಂಟು ಮಾಡು. ಯೇಸುವಿನ ನಾಮದಲ್ಲಿ ತಡೆಗಳು ನೀಗಲಿ.
ಈಗಲೇ ಶತ್ರುವಾದರೂ ಸೋತು ನಾಶವಾಗಿ ಹೋಗಲಿ, ಅವನ ಕ್ರಿಯೆಗಳು ಲಯವಾಗಲಿ. ಈ ಸಮಯದಲ್ಲೇ ಅದ್ಭುತವಾದಂಥ ಜಯದಲ್ಲಿಯೂ ಅಪ್ಪ ಘನತೆಯಲ್ಲಿಯೂ ಜೀವಿತವನ್ನು ನೀನು ತೃಪ್ತಿಪಡಿಸುವುದಕ್ಕಾಗಿ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನು ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾನವನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.